ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ AICC ಅಭಿಷೇಕ್ ದತ್ರ ಅವರು ಸುರ್ಜೇಲ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆ ಮಾಹಿತಿ ಪ್ರಕಾರ AICCಗೆ ಅವರು ವರದಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಅದ್ರ ಪ್ರಕಾರ ಕ್ರಮ ತಗೊಂಡಿದ್ದಾರೆ. ಅಂದರೆ ಪಕ್ಷೇತರ ಇರುವಂಥ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ನಿಮ್ಮ ನಾಯಕರು? ಇಲ್ಲಿ ನಮ್ಮ ನಾಯಕರಂತಲ್ಲ, ಯಾವನೇ ಇರಲಿ, ಪಕ್ಷದ ವಿರುದ್ಧ ಯಾವನೇ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಅವನ ವಿರುದ್ಧ ಕ್ರಮ ತಗೊಳಕ್ಕೆ ಯಾವುದು ಹಿಂಜರ ಕ್ರಮನೇ ಇಲ್ಲ. ಅದೇ ಅವರು ಮುಖ್ಯವಾಗಿ ಇದು ಅವರೊಂದು ವಿಡಿಯೋದಲ್ಲಿ ನೋಡಿದೆ ನಾನು. ನನಗೆ ಪಕ್ಷದವರು ಕರೆದಿಲ್ಲ, MP ಕರೆದಿಲ್ಲ, ಮಂತ್ರಿಗಳನ್ನು ಕರೆದಿಲ್ಲ, ಆಮೇಲೆ ಕ್ಯಾಂಡಿಡೇಟು ಬಂದು ನನಗೆ ಮಾತಾಡಿಸಿಲ್ಲ ಅಂತೇಳಿ. ಈ ಕಾಂಗ್ರೆಸ್ ಪಕ್ಷದ ಕೆಲಸ ಮನಿ ಕೆಲಸ ಅಲ್ಲ ಇದು. ಅವರು ಸುಮಾರು ವರ್ಷದಿಂದ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದವರು. ಅವರು ಮುಂದೆ ಬಂದು ಪಕ್ಷಕ್ಕೆ ಕೆಲಸ ಮಾಡಬೇಕಾಗಿತ್ತು. ವಿನಾಕಾರಣ ಅವರು ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಲಿಲ್ಲ. ಆಮೇಲೆ ಯಾರಿಗೂ ಕರೆಸಿ ಮತದಾನ ಮಾಡ್ರು ಅಂತೂ ಹೇಳಿಲ್ಲ. ಮನೆಗೆ ಕೂತ್ಕೊಂಡು ಅವರು ಐತಲ್ಲ ಈ ರೀತಿ, ಅದರ ಪ್ರಕಾರ ಅವ್ರ ಮೇಲೆ ಕ್ರಮ ಆಗಿದೆ. ಜಮೀರವರು ಎಲ್ಲ ಕೆಲವೊಂದು ಇದ್ರಿಗೇನು ಫಂಡಿಂಗ್ ಮಾಡಿದ್ದಾರೆ, ಕೆಲವೊಂದು ಪಕ್ಷೇತರಿಗೆ ಆರೋಪಗಳು ಕೇಳಿಕೊಂಡ ಅದು AICC ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದ್ರ ಮೇಲೆ ಕ್ರಮ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿರುತ್ತೆ ಯಾರ್ಯಾರು ಮಾಡಿದ್ದಾರೆ, ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ, ಯಾರ್ಯಾರು ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂತೇಳಿ. ಅದ್ರ ಮೇಲೆ ಕ್ರಮ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸಾದಿಕ್ ಪೈಲ್ವಾನ್ ಅವರು ಮನವೊಲಿಸುವುದಕ್ಕೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಬರಲಿಲ್ಲ ಅನ್ನೋದೊಂದು ಅವ್ರು ಬರೋತ್ತಿದ್ರು ತಡೆದ್ರಂತೆ. ಜಮೀರ್ ಅಹಮದ್ಗೆ ಇಲ್ಲ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವತ್ತಿನ ರಾತ್ರಿ CM ಅವರು ನನಗೆ ಮಾತಾಡಿದ್ರು, ನೀನು ಬ್ಲಾಕ್ ಅಧ್ಯಕ್ಷಪ್ಪ ನಿಮ್ಮ ಅಣ್ಣ ಕರೆದು ಮಾತಾಡಿ ಸರಿ ಮಾಡ್ರಿ ಅಂತ ಹೇಳಿ. ಆವಾಗ ನಾನು ನಮ್ಮ ಮಂತ್ರಿಗಳು ನಮಗೆ ಸೂಚನೆ ಕೊಟ್ಟರು, ನಿಮ್ಮ ಅಣ್ಣನಿಗೆ ಹೋಗಿ ಮನವೊಲಿಸ್ತೆ ಅಂತ ಹೇಳಿ. ನಾನು ಪ್ರಾಮಾಣಿಕವಾಗಿ ನಮ್ಮ ಅಣ್ಣನಿಗೆ ಪ್ರಯತ್ನ ಪಟ್ವಿ. ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ಹಿನ್ನೆಲೆಯಿಂದ ಅವರು ಸ್ವಲ್ಪ ಎಡವಿದ್ದಂಗೆ ಕಾಣ್ತೈತಿ. ಆಮೇಲೆ ಎಲ್ಲ ಸರಿ ಹೋಯ್ತು. ಇಲ್ಲಿಯವರೇ ಒಂದಿಷ್ಟು ಅವರಿಗೆ ಬೆಂಬಲ ಕೊಟ್ಟರು, ಹಿಂದೆ ತಕ್ಕೋಬೇಡ ಸ್ಪರ್ಧಿಸು ಅಂತ ಅಂದ್ರು. ಅದು ನಮ್ಮ ಅಣ್ಣನಿಗೆ ಕೇಳಬೇಕು ನೀವು. ಏನಾದ್ರು ಸ್ವಲ್ಪ ನಿಮ್ಗೇನು ಇದದ ಅಳಕದ ಎಲ್ಲ ಮುಸ್ಲಿಂ ಓಟುಗಳು ವಿಭಜನೆ ಆಗಿದೆ? ಇಲ್ಲ, ಅದು ಸುಮಾರು 2013ರಾಗೆ ಸೈಯದ್ ಸೈಫುಲ್ಲಾಹ್ ಅವರು 26,000 ಮತದಿಂದ ಮತ ತಗೊಂಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಸುಮಾರು 44,000 ಓಟಿಂದ ಗೆದ್ದಿದ್ರು. ಈಗ ಎಲ್ಲ ಅಭ್ಯರ್ಥಿಗಳು ಸೇರಿ ಒಂದು 10ರಿಂದ 15,000 ತಗೋಬಹುದು. ಆದ್ರೂ ನಾವು ಎಕ್ಸ್ಪೆಕ್ಟೇಷನ್ 45,000 ಲೀಡ್ನಾಗ ಗೆಲ್ತೀವಿ ಅಂತಿದ್ವಿ. ಸ್ವಲ್ಪ ಲೀಡ್ ಕಡಿಮೆ ಆಗ್ಬೋದು, 100ಕ್ಕೆ 100 ಗೆಲ್ತೀವಿ. 10ರಿಂದ 15,000 14 ಜನಕ್ಕೆ ಸೇರಿ. ನಿಮ್ಮ ನಾಯಕರು ಹೇಳ್ತಿದ್ದಾರೆ ಲೀಡ್ ಇದಾಯ್ತು, ಡೋಟ್ ಆಯ್ತು, ಮುಸ್ಲಿಂ ಮತಗಳು ಬಂದಿಲ್ಲ, ಹೆಚ್ಚಿಗೆ ಐತೆ ಅಂತಿದಾರಂತೆ. 4ನೇ ತಾರೀಕಿಗೆ ಗೊತ್ತಾಗುತ್ತೆ ನೋಡ್ರಿ. ಕರೆದಿಲ್ಲ ಅಂತಾನೆ ಇದು ಮಾಡಿದ್ರ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಅಲ್ರಿ? ಪಕ್ಷದ ಕೆಲಸ ಯಾಕೆ ಕರಿಬೇಕು? ಅವ್ರು ಬಂದ್ ಮಾಡ್ಬೇಕು ಕೆಲಸ. ಪಕ್ಷ ಅವ್ರಿಗೆ ಗೌರವಿಸಿ 3 ಸತಿ MLC ಕೊಟ್ಟಿದೆ, 3 ಸತಿ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ. ಈಗ ನನಗೆ ಯಾರು ಕರೆದಿಲ್ಲ. ಪಕ್ಷದ ಕೆಲಸ ನಂದು ಮನಿ ಕೆಲಸ ಅಂತ ಹೇಳಿ ಮಾಡಿದ್ದೀನಿ ನಾನು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರೆ, ಆ ಥರದ್ದು ಕಾಲ್ ಮಾಡಿ ಅಲ್ಲ, ಮಾಡಿದ ಮೇಲೆನೆ ಅವ್ರಿಗೆ ನೋಟಿಸ್ ಕೊಟ್ಟು ರಿಸೈನ್ ಮಾಡಕ್ ಹೇಳಿದಾರಲ್ಲ. ಎಲ್ಲೋ ಹೈಕಮಾಂಡ್ ಅವ್ರಿಗೆ ವರದಿ ಮುಟ್ಟಿದೆ. ಆ ನಿಟ್ಟಿನಲ್ಲಿ ಪ್ರಕಾರ ಕ್ರಮ ತಗೊಂಡಿದ್ದಾರೆ. ಯಾರೇ ಮಾಡಿರಲಿ, ನಾನು ಮಾಡಿದ್ರು ಇರ್ಬೋದು, ಇನ್ನೊಬ್ಬರು ಮಾಡಿದ್ರು, ಪಕ್ಷ ವಿರೋಧಿ ಯಾರೇ ಕೆಲಸ ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳಕ್ ನಮ್ಗೆ ಥ್ಯಾಂಕ್ ಯು, ಧನ್ಯವಾದಗಳು.